ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್. ಮೊದಲಿಗೆ ನಾವು ಎರಡು ಸೆಟ್ಗಳಿಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಡಿಫೈನ್ ಮಾಡೋಣ. ಆಮೇಲೆ ವಿ ಶಾಲ್ ಎಕ್ಸ್ಟೆಂಡ್ ಇಟ್ ಟು 3 or more sets. Let A and B be two sets, particularly non-empty sets. ಸದ್ಯಕ್ಕೆ non-empty ಇರಲಿ. ಒಂದು ವೇಳೆ ಎಂಟಿ ಆದರೆ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. If A and B are any two non-empty sets, then the Cartesian product of A and B is denoted by A cross B. ನಾರ್ಮಲ್ ಆಪರೇಷನ್ಸ್ ಅಲ್ಲಿ ಮೈನಸ್ ಅಂದರೆ ಬೇರೆ, ಸೆಟ್ ಥಿಯರಿನಲ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ಏನು ಬರಿತೀವಿ, ಎ ಮೈನಸ್ ಬಿ, ಅದೇ ಬೇರೆ. ನಾರ್ಮಲ್ ಆಪರೇಷನಲ್ಲಿ ಸಬ್ಟ್ರಾಕ್ಟ್ ಮಾಡಿಬಿಡ್ತೀವಿ, ಆದರೆ ಸೆಟ್ ಅಂತ ಬಂದಾಗ ಸಬ್ಟ್ರಾಕ್ಟ್ ಮಾಡೋದಿಲ್ಲ, ಆದರೆ ಅಲ್ಲಿ ಬೇರೆ ರೀತಿಯೇ ಡಿಫೈನ್ ಮಾಡಿದ್ದೀವಿ. ಫಸ್ಟ್ ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಬರೀಬೇಕು, ಬಟ್ ಯಾವ ಎಲಿಮೆಂಟ್ಗಳನ್ನ ಬಿಡಬೇಕು ಅಂದರೆ ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಫಸ್ಟ್ ಸೆಟ್ಟಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಉಳಿಯುತ್ತೋ ಆ ಎಲಿಮೆಂಟ್ನ ಬರೀಬೇಕು ಅಂತ. ಡಿಫರೆನ್ಸ್ ಆಫ್ ಸೆಟ್ಸ್. ಆಮೇಲೆ ಡಿಫರೆನ್ಸ್ ಆಫ್ ಸೆಟ್ಸ್ ಏನಿದೆ ಅದನ್ನು ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಎ ಮೈನಸ್ ಬಿ, ಈಗೇನು ಬರ್ತಾ ಇದೆ ಹೊಸ ಟೆಕ್ಸ್ಟ್ ಬುಕ್ಸು ಅದೆಲ್ಲನೂ ಎ ಮೈನಸ್ ಬಿ ಅಂತಲೇ ಬರುತ್ತೆ. ಓಲ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಈ ರೀತಿ ನೊಟೇಷನ್ ಕೂಡ ಇದೆ, ಎ ಡಿಫರೆನ್ಸ್ ಬಿ ಅಂತೇಳಿ ಈ ರೀತಿ ಒಂದು ವರ್ಟಿಕಲ್ ಲೈನ್ ಹಾಕ್ತಾರೆ, ಎ ಡಿಫರೆನ್ಸ್ ಬಿ. ಸೊ ಆ ರೀತಿ ಕೂಡ ಬರೀತಾರೆ. ಸೊ ಅದೊಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಅದು ಜಸ್ಟ್ ನೊಟೇಷನ್ ಅಷ್ಟೇ. ಡೆಫಿನೇಷನ್ ಸೇಮೇ, ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ, ಎರಡಕ್ಕೂ ಕೂಡ ಡೆಫಿನೇಷನ್ ಸೇಮೇ, ಬಟ್ ಅವೆರಡು ನೊಟೇಷನ್ಸ್ ಬೇರೆ ಬೇರೆ ಅಷ್ಟೇ. ಇನ್ನು ಕಾರ್ಟೇಶಿಯನ್ ಪ್ರಾಡಕ್ಟನ್ನು ಡಿನೋಟ್ ಮಾಡೋದು ಎ ಕ್ರಾಸ್ ಬಿ ಅಂತೇಳಿ. ಇದೇನು ಮಲ್ಟಿಪ್ಲಿಕೇಶನ್ ಸೈನ್ ಇದೆ ಇದು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಲ್ಲ, ಇದು ಕಾರ್ಟೇಶಿಯನ್ ಪ್ರಾಡಕ್ಟ್ನ ಡಿನೋಟ್ ಮಾಡುತ್ತೆ. ನಾರ್ಮಲ್ ಮಲ್ಟಿಪ್ಲಿಕೇಶನಲ್ಲಿ ಡೈರೆಕ್ಟ್ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ, ಆದರೆ ಇಲ್ಲಿ ಎಲಿಮೆಂಟ್ಗಳನ್ನ ಮಲ್ಟಿಪ್ಲೈ ಮಾಡೋದಲ್ಲ, ಇಲ್ಲಿ ಬೇರೆ ರೀತಿ ನಾವು ಡಿಫೈನ್ ಮಾಡಿದ್ವಿ. ಇಲ್ಲಿ ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂತಂದರೆ, ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಈಸ್ denoted by A cross B and it is defined as A comma B such that A belongs to capital A and B belongs to capital B. ಅಂದರೆ A cross B ಅಂತಂದರೆ ಅದು ಒಂದು ಸೆಟ್ಟೆ. A cross B is also a set. ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ ಅದೇನೋ ಬೇರೆ ಅಲ್ಲ, ಅದು ಕೂಡ ಒಂದು ಸೆಟ್. ಆದರೆ ಅದರ ಒಳಗಡೆ ಇರತಕ್ಕಂಥ ಎಲಿಮೆಂಟ್ಸ್ಗಳು ಯಾವ ಫಾರ್ಮಲ್ ಇರುತ್ತೆ ಅಂತಂದರೆ ಆರ್ಡರ್ಡ್ ಪೇರ್ ಫಾರ್ಮಲ್ ಇರುತ್ತೆ. ಎರಡು ಸೆಟ್ ತಗೊಂಡಾಗ ಆರ್ಡರ್ಡ್ ಪೇರ್ ಫಾರ್ಮಲ್ ಇರುತ್ತೆ. ಮತ್ತು ಆರ್ಡರ್ಡ್ ಪೇರ್ ಫಾರ್ಮಲ್ ಇದ್ದಾಗ ಅದರಲ್ಲಿ ಎರಡು ಎಲಿಮೆಂಟ್ಸ್ ಬರುತ್ತಲ್ಲ, ಇದು ಫಸ್ಟ್ ಎಲಿಮೆಂಟ್, ಇದು ಸೆಕೆಂಡ್ ಎಲಿಮೆಂಟು. ಫಸ್ಟ್ ಎಲಿಮೆಂಟು ಫಸ್ಟ್ ಸೆಟ್ಟಿಂದ ಬಂದಿರಬೇಕು, ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಿಂದ ಬಂದಿರಬೇಕು ಅನ್ನೋದು ಅದರ ಅರ್ಥ. ನೋಡಿ, ಎ ಬಿಲಾಂಗ್ಸ್ ಟು ಎ, ಬಿ ಬಿಲಾಂಗ್ಸ್ ಟು ಬಿ ಅಂದರೆ ಅರ್ಥ ಫಸ್ಟ್ ಎಲಿಮೆಂಟ್ ಶುಡ್ ಕಮ್ ಫ್ರಮ್ ದ ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟ್ ಶುಡ್ ಕಮ್ ಫ್ರಮ್ ದ ಸೆಕೆಂಡ್ ಸೆಟ್. ಈ ರೀತಿ ಇರ್ತಕ್ಕಂಥ ಎಲ್ಲ ಪಾಸಿಬಲ್ ಆರ್ಡರ್ಡ್ ಪೇರ್ಗಳ ಕಲೆಕ್ಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಮೊದಲಿಗೆ ನಮಗೆ ಆರ್ಡರ್ಡ್ ಪೇರ್ ಅಂತಂದ್ರೆ ಏನು ಅಂತ ಮೀನಿಂಗ್ ಗೊತ್ತಿರಬೇಕು. ಆರ್ಡರ್ಡ್ ಪೇರ್ ಅಂತಂದ್ರೆ ಜಸ್ಟ್ ಪೇರ್ ಅಂತಂದ್ರೆ ಎ ಬಿ ಅಷ್ಟೇ, ಅದು ಎ ಬಿ ಆಗಿರ್ಬೋದು, ಬಿ ಆಗಿರ್ಬೋದು. ಆದರೆ ಆರ್ಡರ್ಡ್ ಪೇರ್ ಅಂತಂದ್ರೆ ಎ ಬಿ ಈಸ್ ಡಿಫ್ರೆಂಟ್ ಫ್ರಮ್ ಬಿ ಎ ಕಮ ಬಿ ಈಸ್ ಡಿಫ್ರೆಂಟ್ ಫ್ರಮ್ ಬಿ ಕಮ ಎ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 1,2 ಮತ್ತು 2,1 ನೋಡಿ. ಪ್ಲೇನ್ ಮೇಲೆ, ಕಾರ್ಟೇಶಿಯನ್ ಪ್ಲೇನ್ ಮೇಲೆ ಸಪೋಸ್ ಇದು 1, 2, 3 ಅಂತ ಅನ್ಕೊಂಡ್ರೆ ಇಲ್ಲಿ ವೈ ಆಕ್ಸಿಸ್ ಮೇಲೆ 1, 2, 3 ಇರುತ್ತೆ. ವ್ಯಾಲ್ಯೂಸ್ಗಳು ಬಂದಿರೋದು ಅದೇನೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ವ್ಯಾಲ್ಯೂಸ್ಗಳು ಅದೇ ವ್ಯಾಲ್ಯೂಸೇ ಬಂದಿದ್ರು ಕೂಡ ಅವುಗಳ ಪ್ಲೇಸ್ಗಳು ಬೇರೆ ಬೇರೆ ಇದೆ. ಇಲ್ಲಿ ಮೊದಲಿಗೆ 1 ಆಮೇಲೆ 2 ಬಂದಿದೆ, ಇಲ್ಲಿ ಮೊದಲಿಗೆ 2 ಆಮೇಲೆ 1 ಬಂದಿದೆ. ಸೊ ಈ ರೀತಿ ಯಾವಾಗ ಪ್ಲೇಸ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತೀವೋ ಅವಾಗ ಅದೇನಂತ ಅನ್ಸ್ಕೊಳ್ತದೆ ಅಂತಂದ್ರೆ ಆರ್ಡರ್ಡ್. 2 ಬಂದಿದ್ರೆ ಪೇರು, 3 ಬಂದಿದ್ರೆ ಟ್ರಿಪ್ಲೆಟ್, ಹೀಗೆ ಜಾಸ್ತಿ ಬಂದರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಸೊ ಇಲ್ಲಿ ನಾವು ಪ್ಲೇಸ್ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ, ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ. ಫಸ್ಟ್ ಎಲಿಮೆಂಟ್ 1, ಸೆಕೆಂಡ್ ಎಲಿಮೆಂಟ್ 2, ಇಲ್ಲಿ ಫಸ್ಟ್ ಎಲಿಮೆಂಟ್ 2, ನೆಕ್ಸ್ಟ್ ಎಲಿಮೆಂಟ್ 1. ಸೊ ಪ್ಲೇಸ್ ಚೇಂಜ್ ಆಯಿತು. ಒಂದು ವೇಳೆ ಅದರ ಪ್ಲೇಸನ್ನು ನಾವೇನಾದರೂ ಕಾರ್ಟೇಶಿಯನ್ ಪ್ಲೇನ್ ಮೇಲೆ ಲೊಕೇಟ್ ಮಾಡಿದ್ರೆ ಎಲ್ಲೆಲ್ಲಿ ಬರ್ತದೆ, ಎರಡು ಒಂದೇ ಪಾಯಿಂಟಾ? ಒಂದು ವೇಳೆ ಎರಡು ಒಂದೇ ಪಾಯಿಂಟ್ ಆಗಿದ್ರೆ ಅವೆರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ, ಅವೆರಡು ಆರ್ಡರ್ಡ್ ಪೇರ್ ಅಲ್ಲ, ಪೇರ್ ಅಷ್ಟೇ. ಆದರೆ ಕಾರ್ಟೇಶಿಯನ್ ಪ್ಲೇನ್ ಮೇಲೆ ಏನಾದರೂ ಲೊಕೇಟ್ ಮಾಡಿದ್ವಿ ನಾವು ಅಂತಂದ್ರೆ 1,2 ಎಲ್ಲಿ ಬರುತ್ತೆ, ಎಕ್ಸ್ 1 ಇದೆ, ವೈ 2 ಇದೆ ಅಂತಂದ್ರೆ 1,2 ಇಲ್ಲಿ ಬರುತ್ತೆ. 2,1 x2 y1 ಅಂತಂದ್ರೆ ಇಲ್ಲಿ ಬರುತ್ತೆ. ನೋಡಿ, ಎರಡು ಬೇರೆ ಬೇರೆ ಪಾಯಿಂಟ್ಗಳು. ಎರಡು ಬೇರೆ ಬೇರೆ ಪಾಯಿಂಟ್ಗಳು ಅಂತಂದ್ರೆ ಅವಾಗ
ಪ್ಲೇಸ್ಗೆ ಇಂಪಾರ್ಟೆನ್ಸ್ ಬಂದಿದೆ ಅಂತ ಅರ್ಥ. ಸೊ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಎರಡಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇದೆ, ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸನ್ನು ಫಿಕ್ಸ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ಅವುಗಳನ್ನು ಜಸ್ಟ್ ಪೇರ್ ಅಂತ ಕರೆಯೋದಿಲ್ಲ, ನಾವು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಆ ರೀತಿಯ ಎಲ್ಲ ಪಾಸಿಬಲ್ ಆರ್ಡರ್ಡ್ ಪೇರ್ಗಳ, ಎಷ್ಟೆಲ್ಲ ಪಾಸಿಬಲ್ ಆರ್ಡರ್ಡ್ ಪೇರ್ಗಳನ್ನ ಬರಿಬಹುದು ಆ ಎಲ್ಲ ಪಾಸಿಬಲ್ ಆರ್ಡರ್ಡ್ ಪೇರ್ಗಳ ಕಲೆಕ್ಷನ್ನೇ ಏನು ಅಂತಂದ್ರೆ ಈ ಎ ಕ್ರಾಸ್ ಬಿ. ಸೊ ದಿಸ್ ಈಸ್ ಎ ಕ್ರಾಸ್ ಬಿ. ಸೊ ಆರ್ಡರ್ಡ್ ಪೇರ್ ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ. ಸೊ ಯೂಶುವಲ್ ಆಗಿ ಆರ್ಡರ್ಡ್ ಪೇರ್ ಅಲ್ಲಿ ಎ ಕಮ ಬಿ, ಯೂಶುವಲಿ ಎ ಕಮ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಕಮ ಎ. ಸಾಮಾನ್ಯವಾಗಿ ಎರಡು ಆರ್ಡರ್ಡ್ ಪೇರ್ಗಳು ಈ ರೀತಿ ಈಕ್ವಲ್ ಆಗಿರಲ್ಲ. ಇಫ್ ನೆನ್ಪಿಟ್ಕೊಳ್ರಿ, ಇಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಎ ಕಮ ಬಿ, ಎರಡು ಆರ್ಡರ್ಡ್ ಪೇರ್ಗಳೇನಾದ್ರೂ ಈಕ್ವಲ್ ಆಗಿದೆ ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಇಟ್ಸ್ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್. ಆರ್ಡರ್ಡ್ ಪೇರ್ಗಳು ಯಾವತ್ತೂ ಈಕ್ವಲ್ ಆಗಲ್ಲ. ಒಂದು ವೇಳೆ ಈಕ್ವಲ್ ಆಗಿದೆ ಅಂತ ಅನ್ಕೊಳ್ರಿ, ಈಕ್ವಲ್ ಯಾವಾಗ ಆಗ್ತಾವ ಅಂತಂದ್ರೆ ಎಕ್ಸ್ ಕೋಆರ್ಡಿನೇಟ್ಗೆ ವೈ ಕೋಆರ್ಡಿನೇಟ್ಗೆ ಈಕ್ವಲ್ ಆಗಿರಬೇಕು, ಅಂದಾಗ ಮಾತ್ರ ಆ ಎರಡು ಆರ್ಡರ್ಡ್ ಪೇರ್ಗಳು ಈಕ್ವಲ್. ಇದು ಬೋತ್ ಡೈರೆಕ್ಷನ್ಸ್ ಟ್ರೂ, ಎರಡು ಡೈರೆಕ್ಷನ್ಸ್ ಇಂದ ಟ್ರೂ. ಇಫ್ ಟೂ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ then definitely x coordinate will be equal to x coordinate and y coordinate will be equal to y coordinate. If x coordinate is equal to x coordinate and y coordinate is equal to y coordinate of two ordered pairs, then definitely those two ordered pairs will be equal. So ಈ ರೀತಿ ಆರ್ಡರ್ಡ್ ಪೇರ್ಗಳು ಈಕ್ವಲ್ ಆಗಿದ್ರೆ ಕರೆಸ್ಪಾಂಡಿಂಗ್ ಕೋಆರ್ಡಿನೇಟ್ಗಳು ಈಕ್ವಲ್ ಆಗಿರ್ತವೆ, ಕರೆಸ್ಪಾಂಡಿಂಗ್ ಕೋಆರ್ಡಿನೇಟ್ಗಳು ಈಕ್ವಲ್ ಆಗಿತ್ತು ಅಂದ್ರೆ ಆರ್ಡರ್ಡ್ ಪೇರ್ಗಳು ಈಕ್ವಲ್ ಆಗಿರ್ತವೆ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ನೋಟ್ ನಾವು ನೆನಪಿಡಬೇಕು, ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆರ್ಡರ್ಡ್ ಪೇರ್ಗಳನ್ನ ಈಕ್ವೇಟ್ ಮಾಡಿ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಅಂತೇಳಿ ಹೇಳ್ಬಿಡ್ತಾನೆ. ಸೊ ಆರ್ಡರ್ಡ್ ಪೇರ್ಗಳು ಯಾವಾಗ ಈಕ್ವಲ್ ಆಗ್ತವೆ? ಯಾವಾಗ ಕರೆಸ್ಪಾಂಡಿಂಗ್ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಆರ್ ಈಕ್ವಲ್ ಟು ಈಚ್ ಅದರ್. ಓಕೆ, ಆರ್ಡರ್ಡ್ ಪೇರ್ ಅಂತಂದ್ರೆ ಅಷ್ಟಾಯ್ತು. ಈಗ ಎ ಕ್ರಾಸ್ ಬಿ ಇದಾದ್ರೆ ಒಂದ್ ವೇಳೆ ಬಿ ಕ್ರಾಸ್ ಎ ಅಂತ ಏನಾದ್ರು ಬರೆದ್ರೆ, ಈಗ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ. ಇದರ ಅರ್ಥ ಏನು? Multiplication is commutative even under natural numbers, whole numbers, integers, rational and real numbers. So ಈ ಎಲ್ಲ ಸೆಟ್ಸ್ಗಳಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನೋದು ಏನಾಗಿದೆ ಅಂತಂದ್ರೆ ಕಮ್ಯೂಟೇಟಿವ್ ಆಗಿದೆ. ಸೊ ಇಲ್ಲೂ ಕೂಡ ಅದೇ ಹೇಳ್ತಾ ಇರೋದು, ಎ ಇಂಟು ಬಿ, ಬಿ ಇಂಟು ಎ ಆರ್ ದೇ ಈಕ್ವಲ್ ಅಂತಂದ್ರೆ ಆಕ್ಚುಲಿ ದೇ ಆರ್ ನಾಟ್ ಈಕ್ವಲ್. ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಬಂದಾಗ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ನೋಡಿ, ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂದ ಕೂಡ ಎಲ್ಲ ಸೆಟ್ಸ್ಗಳಲ್ಲಿ ಟ್ರೂ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಯೂನಿಯನ್ ಅಲ್ಲಿ ಕಮ್ಯೂಟೇಟಿವ್, ಇಂಟರ್ಸೆಕ್ಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿತ್ತು, ಆದರೆ ಡಿಫರೆನ್ಸ್ ಅಲ್ಲಿ ಕಮ್ಯೂಟೇಟಿವ್ ಅಲ್ಲ. ಡಿಫರೆನ್ಸ್ ಆಫ್ ಸೆಟ್ಸ್ ಅಂತ ಬಂದಾಗ ಎ ಮೈನಸ್ ಬಿ ನೀಡ್ ನಾಟ್ ಬಿ ಈಕ್ವಲ್ ಟು ಬಿ ಮೈನಸ್ ಎ, ಬಟ್ ಎ ಯೂನಿಯನ್ ಬಿ ಆಲ್ವೇಸ್ ಈಕ್ವಲ್ ಟು ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಆಲ್ವೇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಸೊ ಕಮ್ಯೂಟೇಟಿವ್ ಆಗುತ್ತೆ. ಯೂನಿಯನ್ ಇಂಟರ್ಸೆಕ್ಷನ್ ಅಂತ ಬಂದಾಗ, ಅಡಿಷನ್ ಬಂದಾಗ ಕಮ್ಯೂಟೇಟಿವ್ ಆಗುತ್ತೆ ರಿಯಲ್ ನಂಬರ್ಸ್ ಅಲ್ಲಿ, ಮಲ್ಟಿಪ್ಲಿಕೇಶನ್ ಬಂದಾಗ ಕಮ್ಯೂಟೇಟಿವ್ ಆಗ್ತದೆ ರಿಯಲ್ ನಂಬರ್ಸ್ ಅಲ್ಲಿ. ಆದರೆ ಅದೇ ಪ್ರಾಡಕ್ಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಗಿ ಬಂದಾಗ ಸೆಟ್ಸ್ಗಳಲ್ಲಿ ಇಟ್ ನೀಡ್ ನಾಟ್ ಬಿ ಕಮ್ಯೂಟೇಟಿವ್. ಇದು ಎ ಕ್ರಾಸ್ ಬಿ ನ ಎ ಕಮ ಬಿ ಸಚ್ ದಟ್ ಎ ಬಿಲಾಂಗ್ಸ್ ಟು ಎ ಅಂಡ್ ಬಿ ಬಿಲಾಂಗ್ಸ್ ಟು ಎ ಬಿ ಅಂತ ನಾವು ಡಿಫೈನ್ ಮಾಡಿದ್ರೆ, ಬಿ ಕ್ರಾಸ್ ಎ ನ ಯಾವ ರೀತಿ ಡಿಫೈನ್ ಮಾಡಬೇಕು ಅಂತಂದ್ರೆ ಬಿ ಕಮ ಎ ಸಚ್ ದಟ್ ಬಿ ಬಿಲಾಂಗ್ಸ್ ಟು ಬಿ ಅಂಡ್ ಎ ಬಿಲಾಂಗ್ಸ್ ಟು ಎ. ಅಂದ್ರೆ ಇಲ್ಲಿ ಬಿ ಕ್ರಾಸ್ ಎ ಅಂತ ನಾವು ಬರೆದಿದ್ದೀವಿ ಅಂತಂದ್ರೆ ಫಸ್ಟ್ ಎಲಿಮೆಂಟ್ಗಳೆಲ್ಲ ಎಲ್ಲಿಂದ ಬರಬೇಕು ಅಂದ್ರೆ ಬಿ ಇಂದ ಬರಬೇಕು, ಫಸ್ಟ್ ಸೆಟ್ ಇಂದ ಬರಬೇಕು. ಸೆಕೆಂಡ್ ಎಲಿಮೆಂಟ್ಗಳೆಲ್ಲ ಸೆಕೆಂಡ್ ಸೆಟ್ ಇಂದ ಬರಬೇಕು. ಈ ರೀತಿನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಫೈನ್ ಮಾಡ್ತೀವಿ ಇದನ್ನು. ಒಂದು ವೇಳೆ ಇವುಗಳನ್ನ ಅಬ್ಸರ್ವ್ ಮಾಡಿ ನೋಡಿ, ಎ ಕಮ ಬಿ ಇದೆ, ಬಿ ಕಮ ಎ ಇದೆ. ಅದನ್ನ ನಾನು ಎಕ್ಸಾಂಪಲ್ ಕೊಟ್ಟು ನಿಮಗೆ ಪ್ರೂವ್ ಮಾಡ್ತೀನಿ. ಆಲ್ವೇಸ್ ಎ ಕ್ರಾಸ್ ಬಿ ನೀಡ್ ನಾಟ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ ಅಂತೇಳಿ ಒಂದು ಎಕ್ಸಾಂಪಲ್ ಇಂದ ನಾವು ಪ್ರೂವ್ ಮಾಡೋಣ. ಆಮೇಲೆ ಇದು ಎರಡು ಸೆಟ್ಟಿಗೆ ನಾವು ಡಿಫೈನ್ ಮಾಡಿದ್ದಾಯಿತು. ಒಂದು ವೇಳೆ ಮೂರು ಸೆಟ್ಟಿಗೆ ನಾವೇನಾದರೂ ಡಿಫೈನ್ ಮಾಡೋದಾದ್ರೆ ಎ ಬಿ ಸಿ ಮೂರು ಸೆಟ್ಟಿಗೆ ಡಿಫೈನ್ ಮಾಡಿದ್ರೆ ಇದು ಆರ್ಡರ್ಡ್ ಪೇರ್ ಆಯ್ತು. ಮೂರು ಸೆಟ್ಟಿಗೆ ಯಾವ ರೀತಿ ಡಿಫೈನ್ ಮಾಡಬೇಕು ಅಂತಂದ್ರೆ ಹಿಯರ್ ವಿ ಗೆಟ್ ಆರ್ಡರ್ಡ್ ಟ್ರಿಪ್ಲೆಟ್ಸ್. ಯಾಕಂದ್ರೆ ಮೂರು ಸೆಟ್ಗಳಿರೋದ್ರಿಂದ ಫಸ್ಟ್ ಎಲಿಮೆಂಟ್ ಎ ಇಂದ ಬರಬೇಕು, ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬರಬೇಕು, ಥರ್ಡ್ ಎಲಿಮೆಂಟ್ ಸಿ ಇಂದ ಬರಬೇಕು. ಸೊ ವಿ ಗೆಟ್ ಆರ್ಡರ್ಡ್ ಟ್ರಿಪ್ಲೆಟ್ಸ್ ಎ ಬಿ ಸಿ.
such that A belongs to A and B belongs to B and C belongs to C. So this is how we define Cartesian product for 3 sets A, B, C. ಒಂದು ವೇಳೆ n ನಂಬರ್ ಆಫ್ ಸೆಟ್ಸ್ ಇತ್ತು ಅಂತ ಅನ್ಕೊಳ್ಳೋಣ, A1, A2 and so on AN. ಎಷ್ಟು ಸೆಟ್ಗಳಿದೆ ಇಲ್ಲಿ? n ನಂಬರ್ ಆಫ್ ಸೆಟ್ಸ್ ಇದೆ. 1ನೇ ಸೆಟ್, 2ನೇ ಸೆಟ್, 3ನೇ ಸೆಟ್ and so on nth ಸೆಟ್. ಈ ರೀತಿ n ನಂಬರ್ ಆಫ್ ಸೆಟ್ಸ್ ಇದ್ದಾಗ ಅಲ್ಲಿಯೂ ಕೂಡ ನಾವು ಕಾರ್ಟಿಷನ್ ಪ್ರಾಡಕ್ಟ್ ನ ಡಿಫೈನ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ A1, A2 and so on AN. A1 from A1, A2 from capital A2, AN is from capital AN, such that ಅದನ್ನ ಬರೀಬೇಕು A1 belongs to A1 and A2 belongs to capital A2 and so on. Small an belongs to capital AN. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ಡರ್ಡ್ n ಟಪಲ್ ಅಂತ ಕರಿತೀವಿ. ಇದನ್ನೇನು ಕರಿತೀವಿ? ಆರ್ಡರ್ಡ್ n ಟಪಲ್. ಟಪಲ್ ಅಂತ ಕರಿತೀವಿ. ಇದು ಆರ್ಡರ್ಡ್ ಪೇರ್, ಆರ್ಡರ್ಡ್ ಟ್ರಿಪ್ಲೆಟ್, ಆರ್ಡರ್ಡ್ n ಟಪಲ್ ಅಂತ ಕರಿತೀವಿ. ಸೊ ಈ ರೀತಿ ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಬೇರೆ ಬೇರೆ ನಂಬರ್ ಆಫ್ ಸೆಟ್ಸ್ ಗಳಿಗೆ ಡಿಫೈನ್ ಮಾಡಿದ್ವಿ. ಒಂದು ವೇಳೆ ಡಿಫೈನ್ ಮಾಡಬೇಕಾದ್ರೆ ನಾವೇನಂತ ಹೇಳಿದ್ವಿ ಅಂತಂದ್ರೆ A and B ಬಿ ನಾನ್ ಎಂಟಿ ಸೆಟ್ಸ್ ಅಂತ ಹೇಳಿದ್ವಿ. ವಾಟ್ ಹ್ಯಾಪನ್ಸ್ ಇಫ್ ಐದರ್ A is null set or B is null set? ಎರಡರಲ್ಲಿ ಯಾವ್ದಾದ್ರು ಒಂದು ನಲ್ ಸೆಟ್ ಆಗಿತ್ತು ಅಂತ ಅನ್ಕೊಂಡ್ರೆ ದೆನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್. A cross B will be equal to null set if and only if either A equal to null set or B equal to null set. ಒಂದು ವೇಳೆ A null set ಆದ್ರೆ ಅಥವಾ B null set ಆಯಿತು ಅಂದ್ರೆ ಅವೆರಡರ ಕಾರ್ಟಿಷಿಯನ್ ಪ್ರಾಡಕ್ಟ್ ಕೂಡ null set ಆಗಿರುತ್ತೆ. ಒಂದು ವೇಳೆ ಕಾರ್ಟಿಷಿಯನ್ ಪ್ರಾಡಕ್ಟ್ null set ಆಗಿದೆ ಅಂದ್ರೆ ಅರ್ಥ ಎರಡರಲ್ಲಿ ಯಾವುದಾದ್ರೂ ಒಂದು ಸೆಟ್ null set ಆಗಿದೆ ಅಂತ. A null set ಆಗಿರ್ಬೋದು ಅಥವಾ B null set ಆಗಿರ್ಬೋದು. ಇಫ್ ಅಂಡ್ ಓನ್ಲಿ ಇಫ್ ಅಂತಂದ್ರೆ ಎರಡು ಡೈರೆಕ್ಷನ್ ಇಂದ ಟ್ರೂ ಅಂತ. ಕಾರ್ಟಿಷಿಯನ್ ಪ್ರಾಡಕ್ಟ್ null set ಆದ್ರೆ A null set ಆಗಿರಬೇಕು, ಇಲ್ಲ B null set ಆಗಿರಬೇಕು. ಇಲ್ಲ A null set ಅಥವಾ B null set ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ null set ಆಗಿರುತ್ತೆ ಅಂತ ಈ ಇಫ್ ಅಂಡ್ ಓನ್ಲಿ ಇಫ್ ಅನ್ನೋ ಸ್ಟೇಟ್ಮೆಂಟ್ ಹೇಳ್ತದೆ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ನಮಗೆ ಗೊತ್ತಿರಬೇಕು. ಎನ್ ಆಫ್ A ಈಸ್ ಈಕ್ವಲ್ ಟು P and if n of B is equal to Q, then n of A cross B will be equal to P into Q, that is PQ. A ಅನ್ನೋ ಸೆಟ್ ಅಲ್ಲಿ P ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು B ಅನ್ನೋ ಸೆಟ್ ಅಲ್ಲಿ Q ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಅದರ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ P into Q ಇವೆರಡರ ಪ್ರಾಡಕ್ಟ್ ನಾರ್ಮಲ್ ಮಲ್ಟಿಪ್ಲಿಕೇಶನ್. P ಅನ್ನೋದು ಒಂದು ರಿಯಲ್ ನಂಬರ್ ಅನ್ನೋದಕ್ಕಿಂತಲೂ ಆಕ್ಚುಲಿ ಇಟ್ ಈಸ್ ಎ ನ್ಯಾಚುರಲ್ ನಂಬರ್. P ಅನ್ನೋದು ಒಂದು ನ್ಯಾಚುರಲ್ ನಂಬರು, Q ಅನ್ನೋದು ಒಂದು ನ್ಯಾಚುರಲ್ ನಂಬರು. ಆ ಎರಡು ನ್ಯಾಚುರಲ್ ನಂಬರ್ಗಳ ಪ್ರಾಡಕ್ಟ್ ಏನಾಗಿರುತ್ತೆ ಅಂತಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲೇ ಇರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ ಆಗಿರುತ್ತೆ. A ಅನ್ನೋ ಸೆಟ್ ಅಲ್ಲಿ P ನಂಬರ್ ಆಫ್ ಎಲಿಮೆಂಟ್ಸ್, B ಅನ್ನೋ ಸೆಟ್ ಅಲ್ಲಿ Q ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ A ಕ್ರಾಸ್ B ನಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ P ಇಂಟು Q ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಇದನ್ನ ನಾವೇನ್ ಮಾಡೋಣ, ವೆರಿಫೈ ಮಾಡ್ತೀವಿ. ಎರಡನ್ನು ವೆರಿಫೈ ಮಾಡ್ತೀವಿ. ಒಂದೇನು ಅಂತಂದ್ರೆ ಈ ಫಾರ್ಮುಲಾ, ಆಮೇಲೆ A ಕ್ರಾಸ್ B ಮತ್ತು B ಕ್ರಾಸ್ A ಎರಡು ಈಕ್ವಲ್ ಆಗಿರುತ್ತಾ ಅನ್ನೋದನ್ನ ಒಂದು ವೆರಿಫೈ ಮಾಡೋಣ. ರೈಟ್? ಓಕೆ, ಒಂದು ಎಕ್ಸಾಂಪಲ್ ತಗೋಣ. ಯಾವ ರೀತಿ ಬರೀಬೇಕಂತ ಗೊತ್ತಾಗುತ್ತೆ. ಜೊತೆಗೆ ಈ ಎಲ್ಲ ಏನು ರಿಸಲ್ಟ್ಗಳು ಹೇಳಿದ್ದೀನಿ ನಾನು ಅವುಗಳನ್ನ ವೆರಿಫೈ ಮಾಡಿದಾಗೂ ಕೂಡ ಆಗ್ತದೆ. Consider the set A 1, 2 and set B
ಎ ಬಿ ಸಿ ಈ ರೀತಿ ಸೆಟ್ಗಳನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಈಗ ಎ ಕ್ರಾಸ್ ಬಿ ಯಾವ ರೀತಿ ಫೈಂಡ್ ಮಾಡಬೇಕು, ಬಿ ಕ್ರಾಸ್ ಎ ಯಾವ ರೀತಿ ಫೈಂಡ್ ಮಾಡಬೇಕು, ಆಮೇಲೆ ಆ ರಿಸಲ್ಟ್ಗಳು ಏನೇನು ಹೋಲ್ಡ್ ಆಗ್ತಿತ್ತ ಅದು ನೋಡೋಣ ಅಂತ. ಫಸ್ಟ್ ಲೆಟ್ ಅಸ್ ಫೈಂಡ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಅಂದ್ರೆ ಫಸ್ಟ್ ಎಲಿಮೆಂಟ್ ಎ ಇಂದ ಬರಬೇಕು, ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬರಬೇಕು. ಸೊ ಯಾವ ರೀತಿ ಬರೀಬೇಕು ಅಂತಂದ್ರೆ ಒಂದು ಎಲಿಮೆಂಟ್ ಫಿಕ್ಸ್ ಮಾಡಿ ಅದ್ರ ಜೊತೆಗೆ ಎಲ್ಲವನ್ನು ಪೇರ್ ಮಾಡ್ತಾ ಹೋಗ್ರಿ. 1, ಎ 1, ಎ 1, ಬಿ 1, ಸಿ. ಒಂದಾದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ತಗೊಳ್ರಿ, ಮತ್ತೆ ಪೇರ್ ಮಾಡ್ತಾ ಹೋಗ್ರಿ. 2, ಎ 2, ಬಿ 2, ಸಿ. ಕ್ಲೋಸ್. ದಿಸ್ ಈಸ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಅಂತಂದ್ರೆ ಎ ಇಂದ ಒಂದು ಎಲಿಮೆಂಟ್ ತಗೊಳ್ಳೋದು, ಎಲ್ಲ ಎಲಿಮೆಂಟಿಗೆ ಪೇರ್ ಮಾಡೋದು, ನೆಕ್ಸ್ಟ್ ಎಲಿಮೆಂಟ್ ತಗೊಳ್ಳೋದು, ನೆಕ್ಸ್ಟ್ ಎಲ್ಲ ಎಲಿಮೆಂಟ್ಗೆ ಪೇರ್ ಮಾಡೋದು, ಇನ್ನೂ ಇದ್ರೆ ಅದನ್ನ ತಗೊಳ್ಳೋದು ಮತ್ತೆ ನೆಕ್ಸ್ಟ್ ಎಲ್ಲ ಎಲಿಮೆಂಟ್ಗಳಿಗೆ ಪೇರ್ ಮಾಡ್ತಾ ಹೋಗೋದು. ಸೊ ಈ ರೀತಿ ಮಾಡಿದ್ರೆ ವಿ ಗೆಟ್ ಎ ಕ್ರಾಸ್ ಬಿ. ಈಗ ಬಿ ಕ್ರಾಸ್ ಎ ಮಾಡಿ. ಬಿ ಕ್ರಾಸ್ ಎ. ಈಗ ಫಸ್ಟ್ ಎಲಿಮೆಂಟ್ ಎಲ್ಲಿಂದ ಬರಬೇಕು, ಬಿ ಇಂದ ಬರಬೇಕು. ಎರಡನೇ ಎಲಿಮೆಂಟ್ ಎ ಇಂದ ಬರಬೇಕು. ಸೊ ಫಸ್ಟ್ ಎಲಿಮೆಂಟ್ ಬಿ ಇಂದ ಬರ್ಬೇಕಂದ್ರಿಂದ ಎ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಪೇರ್ ಮಾಡ್ತಾ ಹೋಗ್ಬೇಕು. A1, A2. ಸೊ A, 1, A, 2. ಎ ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ತಗೊಳ್ರಿ ಬಿ ಇಂದ. ಬಿ 1, ಬಿ 2. ಬಿ 1, ಬಿ 2. ನೆಕ್ಸ್ಟ್ ಎಲಿಮೆಂಟ್ ಸಿ ಇದೆ. ಸಿ 1, ಸಿ 2. ಸಿ 1 ಅಂಡ್ ಸಿ 2. ಈಗ ಅಬ್ಸರ್ವ್ ಮಾಡಿ, ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ನಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ನೋಡಿ. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ಎಷ್ಟು ಆರ್ಡರ್ಡ್ ಪೇರ್ ಇದೆ ಅಂತ ಕೇಳಿದಂಗೆ ಅರ್ಥ. 1, 2, 3, 4, 5, 6 ಎಲಿಮೆಂಟ್ಸ್. ಮತ್ತೆ ಇದನ್ನ ಸಿಂಗಲ್ ಆಗಿ ಓದಬಾರ್ದು. 1, 2, 3, 4, 5, 6, 7, 8, 9, 10, 11 ಈ ರೀತಿ ಅಲ್ಲ. ಇದು ಕಂಪ್ಲೀಟ್ ಒಂದು ಆರ್ಡರ್ಡ್ ಪೇರ್, ಒಂದು ಎಲಿಮೆಂಟ್ ಅಂತ ಅರ್ಥ. ಸೊ ಎ ಕ್ರಾಸ್ ಬಿ ನಲ್ಲಿ 6 ಎಲಿಮೆಂಟ್ಸ್ ಇದೆ. ಸಿಮಿಲರ್ಲಿ ಬಿ ಕ್ರಾಸ್ ಎ ನಲ್ಲೂ ಕೂಡ 6 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಈಗ ಅಬ್ಸರ್ವ್ ಮಾಡಿ, ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು ಸೇಮ್. ಅಬ್ಸರ್ವ್ ಮಾಡಿ, 1, ಎ ಇದೆ, ಇಲ್ಲಿ ಎ 1 ಇದೆ, ಆರ್ ದೇ ಈಕ್ವಲ್? ನೋ. 1, ಬಿ ಇದೆ, ಬಿ 1 ಇದೆ, ಆರ್ ದೇ ಈಕ್ವಲ್? ನೋ. ಸೊ ಇದೇ ರೀತಿ ಎಲ್ಲ ಎಲಿಮೆಂಟ್ಗಳನ್ನ ನಾವೇನಾದ್ರೂ ವೆರಿಫೈ ಮಾಡ್ತಾ ಹೋದ್ರೆ ಎಲ್ಲಾ ಎಲಿಮೆಂಟ್ಗಳು ಬೇರೆ 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 ಇರ್ತದೆ. ಯಾಕಂದ್ರೆ ಆರ್ಡರ್ಡ್ ಪೇರ್ಗಳು ಎ 1, 1, ಎ ಅನ್ನೋದು ಬೇರೆ ಬೇರೆ ಆರ್ಡರ್ಡ್ ಪೇರ್ಗಳಾಗಿರೋದ್ರಿಂದ ದೇ ಕೆನಾಟ್ ಬಿ ಈಕ್ವಲ್ ಟು ಈಚ್ ಅದರ್ ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಕೋಆರ್ಡಿನೇಟ್ಸ್ ಆರ್ ಈಕ್ವಲ್. ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ಗಳು ಈಕ್ವಲ್ ಆಗೋವರೆಗೂ ಇವುಗಳು ಒಂದಕ್ಕೊಂದು ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ಫ್ರಮ್ ದಿಸ್ ಅಬ್ಸರ್ವೇಷನ್ ವಿ ಕ್ಯಾನ್ ಸೇ ದಟ್ ಎ ಕ್ರಾಸ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ ಇನ್ ಜನರಲ್. ಬಟ್ ಇನ್ ಸಮ್ ಸಿಚುವೇಶನ್ಸ್ ದೇರ್ ಮೇ ಬಿ ಸಮ್ ಸ್ಪೆಸಿಫಿಕ್ ಸೆಟ್ಸ್, ಅಲ್ಲಿ ಏನಾಗ್ಬೋದು ಅಂತಂದ್ರೆ ಈಕ್ವಲ್ ಆಗ್ಬೋದು. ಒಂದು ವೇಳೆ ಎ ಮತ್ತು ಬಿ ಆ ರೀತಿಯ ಒಂದು ಸ್ವಲ್ಪ ನೋಡ್ಬೇಕು, ಸ್ವಲ್ಪ ಯೋಚನೆ ಮಾಡಿ ಆ ರೀತಿಯ ಸೆಟ್ಗಳು ನಾವೇನಾದ್ರು ಕನ್ಸಿಡರ್ ಮಾಡಿದ್ದೇ ಆದ್ರೆ ಆವಾಗ ಏನಾಗ್ಬಹುದು ಅಂತಂದ್ರೆ ಎ ಮತ್ತು ಬಿಗಳು ಈಕ್ವಲ್ ಆಗಬಹುದು. ಆದ್ರೆ ಜನರಲ್ ಆಗಿ ಯಾವುದೋ ತಗೊಂಡಿರ್ತೀವಲ್ಲ ಆ ಸೆಟ್ಗಳಿಗೆಲ್ಲನೂ ತಗೊಂಡಂತ ಎಲ್ಲಾ ಸೆಟ್ಗಳಿಗೂ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಎರಡು ಈಕ್ವಲ್ ಆಗ್ಬೇಕಂತ ರೂಲ್ ಇಲ್ಲ. ಸೊ ಇನ್ ಜನರಲ್ ಕಾರ್ಟೀಸಿಯನ್ ಪ್ರಾಡಕ್ಟ್ need not be commutative. That is A cross B will not be equal to B cross A. ಒಂದೇದು. ಆಮೇಲೆ n ಆಫ್ ಎ ನೋಡಿ, n ಆಫ್ ಎ ಎಷ್ಟಿದೆ, ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 2 ಎಲಿಮೆಂಟ್ಸ್ ಇದೆ. ಸೊ n ಆಫ್ ಎ is 2. n ಆಫ್ ಬಿ, ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಇದೆ. ಸೊ n ಆಫ್ ಬಿ is 3. ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, n ಆಫ್ ಎ ಕ್ರಾಸ್ ಬಿ. ಏನಂತ ಹೇಳಿದ್ದೆ ಇದನ್ನ ನಾನು, n ಆಫ್ ಎ ಕ್ರಾಸ್ ಬಿ ಅಂತಂದ್ರೆ 2 into 3 p into q ಅಂತ ಹೇಳಿದ್ನಲ್ಲ ಅದು. ಅಥವಾ ಇದನ್ನ ಹಿಂಗೂ ಬರೀತೀವಿ, n ಆಫ್ ಎ ಇಂಟು n ಆಫ್ ಬಿ, n ಆಫ್ ಎ ಇಂಟು n ಆಫ್ ಬಿ. ದಟ್ ಈಸ್ ನಥಿಂಗ್ ಬಟ್ n ಆಫ್ ಎ is 2 ಇಂಟು n ಆಫ್ ಬಿ is 3. 2 3s are 6. ಹಾಗಾದ್ರೆ ಬಿ ಕ್ರಾಸ್ ಎ ನಲ್ಲಿ ಯಾವ ರೀತಿ ಬರೀತೀವಿ ನಾವು, n ಆಫ್ ಬಿ ಕ್ರಾಸ್ ಎ, ಇದನ್ನ n ಆಫ್ ಬಿ ಇಂಟು n ಆಫ್ ಎ ಅಂತ ಬರೀತೀವಿ. ಸೇಮ್ ಪ್ರಾಸೆಸ್, 3 into 2, 3 2s are 6. So you can observe A cross B ಮತ್ತು B cross A ಎರಡರಲ್ಲೂ ಕೂಡ 6 ಎಲಿಮೆಂಟ್ಸ್ ಇದೆ. 1 2 3 4 5 6. 1 2 3 4 5 6. So n of A cross B will be 6 and n of B cross A will also be 6.
ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದಾ ಹಾಗಾದ್ರೆ? ಎನ್ ಆಫ್ ಎ ಕ್ರಾಸ್ ಬಿ ಕ್ರಾಸ್ ಸಿ ಅಂತ ಇದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಂದ್ರೆ ಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನ ಏನಂತ ಬರಿಬೇಕಾಗುತ್ತೆ ಅಂದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಇಂಟು ಎನ್ ಆಫ್ ಸಿ ಅಂತ ಬರೀಬೇಕಾಗುತ್ತೆ. ಸೊ ಎ ಇಂಟು ಬಿ ಇಂಟು ಸಿ ಇದನ್ನ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ number of elements that are present in the Cartesian product A cross B cross C. ಇದನ್ನ n number of elements ಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಬಹುದು. ಒಂದು ವೇಳೆ n number of elements ಯೂಶುವಲಿ ಕೇಳಲ್ಲ, ಒಂದು ವೇಳೆ ಕೇಳಿದ್ರೆ A1 cross A2 cross A3 cross and so on cross AN. ಇಲ್ಲಿ ಬೇಕು ನಿಮಗೆ ಅಂತಂದ್ರೆ ಇಲ್ಲಿ ನಾವೇನ್ ಮಾಡಬೇಕು, n of A1 into n of A2 into n of A3 into and so on into n of an. ಕಾರ್ಟಿಷಿಯನ್ ಪ್ರಾಡಕ್ಟ್ ಇದು. ಇಲ್ಲಿ ನಾರ್ಮಲ್ ಮಲ್ಟಿಪ್ಲಿಕೇಶನ್. A1 ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, A2 ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, A3 ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಅದೇ ರೀತಿ AN ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಆ ಎಲ್ಲ ನಂಬರ್ ಆಫ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದು ನಮಗೆ ಸಿಕ್ಬಿಡ್ತದೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಬರಿತೀವಿ. ಈಗ ಒಂದ್ ಸೆಟ್ ತಗೊಂಡು ಅದಕ್ಕೆ 3 ಸಾರಿ ಸೇಮ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ ಅಂತ ನೋಡೋಣ. ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಫೈಂಡ್ ಮಾಡಿದ್ರೆ ಎ ಬಿ ಸಿ ಇಲ್ಲಿ ಕೂಡ 2 ಎಲಿಮೆಂಟ್ಸ್ ತಗೊಳ್ತೀನಿ. ಸಿ ಇಲ್ಲಿ ಇಲ್ಲಿ 3 ಇರಲಿ. ಸಿ ನಲ್ಲಿ ಎಕ್ಸ್ ವೈ ಅಂತ 2 ಎಲಿಮೆಂಟ್ಸ್ ತಗೊಳ್ಳ. ಜಾಸ್ತಿ ತಗೊಂಡ್ರೆ ಜಾಸ್ತಿ ಎಲಿಮೆಂಟ್ಸ್ ಬರಿಬೇಕಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಮಗೆ ಐಡಿಯಾ ಬೇಕು ಅಷ್ಟೇ. ನಾನೀಗ ಏನು ಫೈಂಡ್ ಮಾಡಬೇಕು ಅಂತಂದ್ರೆ ಎ ಕ್ರಾಸ್ ಬಿ ಕ್ರಾಸ್ ಸಿ ಇದನ್ನು ಫೈಂಡ್ ಮಾಡಬೇಕು ಈಗ. ಸೊ ಫಸ್ಟ್ ಎಲಿಮೆಂಟ್ ಎ ಇಂದ ಬರಬೇಕು, ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬರಬೇಕು, ಥರ್ಡ್ ಎಲಿಮೆಂಟ್ ಸಿ ಇಂದ ಬರಬೇಕು. ನಾ ಏನು ಮಾಡ್ತೀನಿ ಅಂದ್ರೆ ಮೊದಲಿಗೆ 1 ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬರೆಯುವಂಥ ಎಲ್ಲ ಎಲಿಮೆಂಟ್ಸ್ಗಳಲ್ಲಿ 1 ಈಸ್ ಫಿಕ್ಸ್ಡ್ ಇನ್ ದ ಫಸ್ಟ್ ಪೊಸಿಷನ್. ಈಗ ಇವೆರಡರ ಜೊತೆಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಎಕ್ಸ್ ಎ ವೈ AX 1 fixed AY. ಸಿಮಿಲರ್ಲಿ ಈಗ ಸೆಕೆಂಡ್ ಎಲಿಮೆಂಟ್ ತಗೊಳ್ತೀನಿ. ಎ ಇಂದ 2 ಕಂಪ್ಲೀಟ್ ಆಯ್ತಲ್ಲ, AX AY ಆಯಿತು. ಈಗ 1 ಫಿಕ್ಸ್ಡ್. ನೆಕ್ಸ್ಟ್ ಬಿ ತಗೊಳ್ತೀನಿ, BX BY. BX 1 ಫಿಕ್ಸ್ಡ್ ಅಲ್ಲ, ಸೊ BY. ಬಿ ಇಂದ ಕ್ಲೋಸ್ ಆಯ್ತಲ್ಲ, ಈಗ ಸಿ ಇಂದ ಶುರು ಮಾಡ್ತೀನಿ. ಸೊ ಇಲ್ಲಿ 1 ಫಿಕ್ಸ್. ಸಿ ಇಂದ CX CY CX CY CY ಅಂತ ಹೇಳ್ತಿದ್ದೀನಿ, ಬಟ್ ಆಕ್ಚುಲಿ ಕಾಮ ಬರಿಬೇಕು C, X C, Y ಅಂತ. ಸೊ ಇಲ್ಲಿ ಮುಗೀತು. ಈಗ ಇಲ್ಲಿ ಎಲಿಮೆಂಟ್ ಚೇಂಜ್ ಮಾಡಿ. ಫಸ್ಟ್ ಎಲಿಮೆಂಟ್ ಇಲ್ಲಿ 1 ಫಿಕ್ಸ್ ಮಾಡಿದ್ವಲ್ಲ, ಈಗ 2 ಅಂತ ಫಿಕ್ಸ್ ಮಾಡಿ. 2 ಅಂತ ಫಿಕ್ಸ್ ಮಾಡಿ ಮತ್ತೆ ಸೇಮ್ ಪ್ರಾಸೆಸ್ AX AY BX BY CX CY ಇದೇ ಎಲಿಮೆಂಟ್ಸ್ ಮತ್ತೆ ಬರ್ತದೆ. ಸೊ 2 ಚೇಂಜ್ ಆಯ್ತು. ಈಗ ಫಸ್ಟ್ ಪೊಸಿಷನ್ A, X A, Y. First position 2 B, X B, Y. First position 2 C, X C, Y. ಸೊ ಎಲ್ಲ ಪಾಸಿಬಲ್ ಪೇರ್ಗಳು ಇಲ್ಲಿ ಫಿಲ್ ಆಗಿರ್ತದೆ. ಪೇರ್ ಅನ್ನೋದಕ್ಕಿಂತ ಇಲ್ಲಿ ಟ್ರಿಪ್ಲೆಟ್ಸ್, ಎಲ್ಲ ಪಾಸಿಬಲ್ ಟ್ರಿಪ್ಲೆಟ್ಸ್ಗಳು ಬಂದ್ಬಿಡ್ತದೆ ಇಲ್ಲಿ. ಎ ಬಿ ಸಿ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಇರಬೇಕು ಇಲ್ಲಿ? n of A B C, n of A into n of B into n of C. That is nothing but n of A is 2 into n of B is 3 into n of C is 2. 2 3 is 6, 6 2 is 12. 12 ಎಲಿಮೆಂಟ್ ಇರಬೇಕು ಈ ಸೆಟ್ ಅಲ್ಲಿ. 12 ಎಲಿಮೆಂಟ್ಗಳು ಇರಬೇಕು. ಇದೆಯಾ ನೋಡಿ ಒಂದ್ಸಾರಿ. 1 2 3 4 5 6 7 8 9 10 11 12. So n of
A cross B cross C is equal to 12. ಒಂದು ವೇಳೆ ಒಂದೇ ಸೆಟ್ ಕೊಟ್ಟರು ಅಂತಂದ್ರೆ ಈ ರೀತಿ ಯೂಶುವಲಿ ಕೇಳೋಂಥ ಚಾನ್ಸಸ್ ಜಾಸ್ತಿ ಇದೆ. A 1, 2. They will ask us to find A cross B cross C. ಸಾರಿ, A cross A. ಯಾಕಂದ್ರೆ ಒಂದೇ ಸೆಟ್ ಆಗಿರೋದ್ರಿಂದ A cross A ಫೈಂಡ್ ಮಾಡಿ ಅಂತ ಹೇಳ್ತಾರೆ. A cross A ನ A ಕ್ಯೂಬ್ ಅಂತ ಕೂಡ ಬರೀಬಹುದು. ಅದರರ್ಥ A cross A ಅಂತ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಬಂದಾಗ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಏನ್ ಡಿನೋಟ್ ಮಾಡುತ್ತಂದ್ರೆ ಒಂದು ಸಿಂಗಲ್ ಒಂದು ಲೈನ್ ಅನ್ನ ಡಿನೋಟ್ ಮಾಡ್ತದೆ, ನಂಬರ್ ಲೈನ್ ಅನ್ನ ಡಿನೋಟ್ ಮಾಡುತ್ತೆ. ಆರ್ ಕ್ರಾಸ್ ಆರ್ ಅಥವಾ ಆರ್ ಸ್ಕ್ವೇರ್ ಅಂತ ಬರೀತೀವಿ. ಈ ಆರ್ ಸ್ಕ್ವೇರ್ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಒಂದು ಪ್ಲೇನ್ ಅನ್ನ ಡಿನೋಟ್ ಮಾಡುತ್ತೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರ್ತಕ್ಕಂಥ ಒಂದು ಪ್ಲೇನ್ ಅನ್ನ ಡಿನೋಟ್ ಮಾಡ್ತದೆ. 3 ತಗೊಂಡಿವಿ ಅಂತ ಅನ್ಕೊಳ್ಳೋಣ, ಆರ್ ಕ್ರಾಸ್ ಆರ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ಡರ್ಡ್ ಪೇರ್ ಆಗಿ ತಗೊಂಡಿದ್ವಿ. ಇದನ್ನ ಆರ್ ಕ್ಯೂಬ್ ಅಂತ ಬರೀತಾರೆ. ಇದು ಏನು ಡಿನೋಟ್ ಮಾಡ್ತದೆ ಅಂತಂದ್ರೆ ಸ್ಪೇಸ್ ಅನ್ನ ಡಿನೋಟ್ ಮಾಡ್ತದೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಇದನ್ನ ಆರ್ ಕ್ಯೂಬ್ ಡಿನೋಟ್ ಮಾಡ್ತದೆ. ಆರ್ ಸ್ಟ್ರೈಟ್ ಲೈನ್ ಅಥವಾ ಸ್ಟ್ರೈಟ್ ಲೈನ್ ಅಂತ ನಂಬರ್ ಲೈನ್, ರಿಯಲ್ ಲೈನ್ ಇರುತ್ತಲ್ಲ ಅದು ಆರ್. ಆರ್ ಕ್ರಾಸ್ ಆರ್ ಅಥವಾ ಆರ್ ಸ್ಕ್ವೇರ್ ಇದೇನು ಡಿನೋಟ್ ಮಾಡ್ತದೆ, ಒಂದು ಪ್ಲೇನ್ ಅನ್ನ ಡಿನೋಟ್ ಮಾಡ್ತದೆ, ಕಾರ್ಟೇಷಿಯನ್ ಪ್ಲೇನ್ ಅನ್ನ ಡಿನೋಟ್ ಮಾಡುತ್ತೆ. ಆರ್ ಕ್ರಾಸ್ ಆರ್ ದಟ್ ಈಸ್ ಆರ್ ಕ್ಯೂಬ್ ಏನ್ ಡಿನೋಟ್ ಮಾಡುತ್ತೆ ಅಂತಂದ್ರೆ ಒಂದು ಸ್ಪೇಸ್ ಅನ್ನ ಡಿನೋಟ್ ಮಾಡುತ್ತೆ. ಅಲ್ಲಿ ಏನೇನಿರುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಸೊ ಇಲ್ಲಿ A ಕ್ರಾಸ್ A ಇದನ್ನ ಶಾರ್ಟ್ ಆಗಿ A ಕ್ಯೂಬ್ ಅಂತ ಕೂಡ ಬರೀಬಹುದು. ಸೊ ಅದರ ಅರ್ಥ ಏನು ಅಂತಂದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್ 3 ಸಾರಿ ಅಂತ. ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾನೇನ್ ಮಾಡ್ತೀನಿ ಅಂದ್ರೆ 2 ಸಾರಿ ಮತ್ತೆ ಬರ್ಕೊಂಡ್ಬಿಡ್ತೀನಿ. A 1, 2 ಮತ್ತೊಂದು A 1, 2. ರೈಟ್, A ಕ್ರಾಸ್ A ದಟ್ ಈಸ್ ಈಕ್ವಲ್ ಟು ಮೊದಲಿಗೆ E1 ಫಿಕ್ಸ್. ಈಗ ಇವೆರಡರ ನಡುವೆ ಕಾರ್ಟೇಷಿಯನ್ ಪ್ರಾಡಕ್ಟ್ 1, 1, 1, 2. 1, 1 E1 ಫಿಕ್ಸ್ ಅಲ್ಲ, ಅದಕ್ಕೆ 1, 2. 1 ಇಂದ ಮುಗಿತಲ್ಲ, ಈಗ 2 ಇಂದ ಶುರು ಮಾಡಬೇಕು. ಇಲ್ಲಿ 1 ಫಿಕ್ಸ್ ಇರ್ತದೆ. ಇಲ್ಲಿ ಫಸ್ಟ್ ಎಲಿಮೆಂಟ್ 1 ಫಿಕ್ಸ್, ಸೆಕೆಂಡ್ ಥರ್ಡ್ ಅಲ್ಲಿ ಮಾತ್ರ ಚೇಂಜ್ ಮಾಡ್ತಾ ಹೋಗ್ತಿದ್ವಿ. 1, 1 ಆಯ್ತು, 1, 2 ಆಯ್ತು. ಈಗ 2, 1, 2, 2. 2, 1, 2, 2. 1 ಫಿಕ್ಸ್, 2, 2. ಈಗ ಅಲ್ಲಿ 2 ಮುಗೀತು. ಈಗ ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿ ಮತ್ತೆ ಸೇಮ್ ಫಸ್ಟ್ ಎಲಿಮೆಂಟ್ 2 ಸೇಮ್ 1, 1, 1, 2. 2, 1, 2, 2. 1, 1, 1, 2. 2, 1, 2, 2. ನೋಡಿ, ಇಲ್ಲಿ 1 ಫಿಕ್ಸ್ ಮಾಡಿದ್ದೀನಿ, ಇಲ್ಲಿ 2 ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಿದ್ದೀನಿ. ಎಷ್ಟು ಎಲಿಮೆಂಟ್ಸ್ ಬರ್ಬೇಕು ಇಲ್ಲಿ, A ಕ್ರಾಸ್ A ನಲ್ಲಿ N ಆಫ್ A ಇಂಟು N ಆಫ್ A ಇಂಟು N ಆಫ್ A ಬರಬೇಕು. N ಆಫ್ A ಅಂದ್ರೆ ಎಷ್ಟಿದೆ, 2. 2 ಇಂಟು 2 ಇಂಟು 2. 2 to the 4, 4 to the 8. 8 ಎಲಿಮೆಂಟ್ಸ್ ಇರಬೇಕು ನೋಡಿ. 1, 2, 3, 4, 5, 6, 7, 8. ಸೊ 8 ಎಲಿಮೆಂಟ್ಸ್ ಇದೆ. ಸೊ ಇದು 3 ಎಲಿಮೆಂಟ್ಗಳ 3 ಸೆಟ್ಗಳ ಜೊತೆಗೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅನ್ನು ತಗೊಳ್ಳೋದು. ಈಗ ಲೆಟ್ ಅಸ್ ಕನ್ಸಿಡರ್ ಒನ್ ಪ್ರಾಬ್ಲಮ್. ಒಂದಿದೆ ನೋಡ್ರಿ, ಆರ್ಡರ್ಡ್ ಪೇರ್ಗಳ ಮೇಲಿದೆ. ಎಕ್ಸ್ ಪ್ಲಸ್ 1, y ಮೈನಸ್ 2 ಈಸ್ ಈಕ್ವಲ್ ಟು 3, 1. ಅವರೇನೆ 2 ಆರ್ಡರ್ಡ್ ಪೇರ್ಗಳು ಈಕ್ವಲ್ ಅಂತ ಕೊಟ್ಟುಬಿಟ್ಟಿದ್ದಾರೆ. 2 ಆರ್ಡರ್ಡ್ ಪೇರ್ಗಳ ಈಕ್ವಲ್ ಆಗಿರೋದ್ರಿಂದ ಇದರ ಅರ್ಥ ಏನು, ಎಕ್ಸ್ ಕೋಆರ್ಡಿನೇಟ್ಗೆ ವೈ ಕೋಆರ್ಡಿನೇಟ್ಗೆ ಈಕ್ವಲ್ ಅಂತ ಅರ್ಥ. ಸೊ ನಾವೇ ಈಕ್ವೇಟ್ ಮಾಡಬೇಕು. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಹಾಗಾದ್ರೆ ಎಕ್ಸ್ ಪ್ಲಸ್ 1 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, 3ಗೆ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ಪ್ಲಸ್ 1 ವಿಲ್ ಬಿ, ದಿಸ್ ಇಂಪ್ಲೈಸ್
x plus 1 will be equal to 3 and y minus 2 will be equal to 1. Y minus 2 will be equal to 1. If x plus 1 is 3, then x will be equal to 3 minus 1. 1 ಈ ಕಡೆ ಬರುತ್ತೆ. If y minus 2 is equal to 1, then y will be equal to 1 plus 2. Therefore, x equal to 2 and y is equal to 3. Simple. So, ಈ ರೀತಿ let us consider one more problem. A equal to 1, 2 ಅನ್ಕೊಳ್ರಿ. B equal to PQ, C equal to AB. ಇನ್ನೊಂದು ಎಲಿಮೆಂಟ್ ತಗೊಂಡ್ರಿ, ABC ತಗೊಳ್ಳೋಣ. ಏನು ಫೈಂಡ್ ಮಾಡಬೇಕು? A ಕ್ರಾಸ್ B ಯೂನಿಯನ್ C ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಕೇಳಿದ್ರು ಅಂತಂದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂದ್ರೆ B ಯೂನಿಯನ್ C ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಇದು ಒಂದು ಸೆಟ್. ಆ B ಯೂನಿಯನ್ C ಜೊತೆಗೆ ಏನ ಕಾರ್ಟಿಷಿಯನ್ ಪ್ರಾಡಕ್ಟ್ ತಗೋಬೇಕು. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಫೈಂಡ್ B ಯೂನಿಯನ್ C. B ಯೂನಿಯನ್ C ಅಂದ್ರೆ ಎಲ್ಲ ಎಲಿಮೆಂಟ್ಗಳನ್ನ ಒಟ್ಟಿಗೆ ಬರೀಬೇಕು, ರಿಪೀಟೆಡ್ ಎಲಿಮೆಂಟ್ಸ್ನ ಬಿಡಬೇಕು. PQ A B C, ದಿಸ್ ಈಸ್ B ಯೂನಿಯನ್ C. ಈಗ ಇದ್ರ ಜೊತೆಗೆ A ತಗೋಬೇಕು, ಕಾರ್ಟಿಷಿಯನ್ A ಕ್ರಾಸ್ B ಯೂನಿಯನ್ C. ಬಟ್ ಫಸ್ಟ್ ಸೆಟ್ ಎ ಇಂದ ಬರಬೇಕು, ಫಸ್ಟ್ ಎಲಿಮೆಂಟ್ ಎ ಇಂದ ಬರಬೇಕು, ಸೆಕೆಂಡ್ ಎಲಿಮೆಂಟ್ B ಯೂನಿಯನ್ C ಇಂದ ಬರಬೇಕು. ಇದಿಷ್ಟು ಒಂದೇ ಸೆಟ್ ಅಂತ ಟ್ರೀಟ್ ಮಾಡ್ಬೇಕು ಈಗ. ಸೊ 1, P, 1Q, 1A, 1B, 1C. 1P, 1Q, 1A, 1B, 1C. 1 ಇಂದ ಆಯ್ತು. ಈಗ ಫಸ್ಟ್ ಎಲಿಮೆಂಟ್ 2 ತಗೊಳ್ಳೋಣ. 2P, 2Q, 2A, 2B, 2C. ಸೊ ಈ ರೀತಿ ಅಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ನೇ ಬೇರೆ ಬೇರೆ ಆಪರೇಷನ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಕೇಳ್ತಾರೆ ಅಲ್ಲಿ. ಸೊ ಇಷ್ಟಿರಲಿ ಸದ್ಯಕ್ಕೆ. ನೆಕ್ಸ್ಟ್ ಟಾಪಿಕ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.